ರಾಜ್ಯದಾದ್ಯಂತ ಚರ್ಚೆಯಾಗ್ತಾ ಇರುವುದು ಮುಖ್ಯಮಂತ್ರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ನಡೆದ ಪ್ರಕರಣಗಳ ವಿಷಯ. ನಿನ್ನೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆಯಾಯಿತು. ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ಜಸ್ಟಿಸ್ ನಾಗಪ್ರಸನ್ನ ವಜಾ ಮಾಡಿದರು. 197 ಪುಟಗಳ ತೀರ್ಪನ್ನ ಬರೆದು ಅದಾದ ನಂತರ ಮುಂದಿನ ಗಮನ ಇದ್ದದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆಗೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ತಮಗೆ ಹಿನ್ನಡೆ, ಕಟ್ಟಿಟ್ಟ ಬುತ್ತಿ ಅನ್ನೋದು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆ ಅಂದರೆ ಹೈಕೋರ್ಟ್ ಆದೇಶದಲ್ಲೇ ತನಿಖೆಯಾಗಲಿ ಅಂತ ಬಂದುಬಿಟ್ಟಿತ್ತು. ಹೈಕೋರ್ಟ್ ಆದೇಶದಲ್ಲೇ ಬಂದಿತ್ತು. ಸಾಮಾನ್ಯವಾಗಿ ನಾವು ಪತ್ರಕರ್ತರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನುವ ಕಾರಣಕ್ಕೆ, ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನುವ ಕಾರಣಕ್ಕೆ ತೀರ್ಪು ಏನು ಬರಬಹುದು, ಯಾರ ಪರವಾಗಿರಬಹುದು, ಯಾರಿಗೆ ವಿರುದ್ಧವಾಗಿರಬಹುದು ಅಂತ ಚರ್ಚೆ ಮಾಡೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಸ್ಪಷ್ಟ ಇತ್ತು. ಹೈಕೋರ್ಟೇ ಸ್ಪಷ್ಟವಾಗಿ ಅನ್ಡೌಟೆಡ್ಲಿ ಇದರಲ್ಲಿ ತನಿಖೆಯ ಅವಶ್ಯಕತೆ ಇದೆ ಅಂತ ತೀರ್ಪು ಬರೆದ ಮೇಲೆ ಸೆಷನ್ಸ್ ಕೋರ್ಟ್ ಏನು ಬೇರೆ ಹೇಳೋದಕ್ಕೆ ಸಾಧ್ಯ? ಸೆಷನ್ಸ್ ಕೋರ್ಟು ತನಿಖೆಯಾಗಬೇಕು ಅಂತಾನೆ ಹೇಳುತ್ತೆ ಮತ್ತು ಹೇಳ್ತು ಕೂಡ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ತೀರ್ಪು ಕೊಟ್ಟರು. ಲೋಕಾಯುಕ್ತ ತನಿಖೆಗೆ ಆದೇಶ. ಮೈಸೂರು ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು 3 ತಿಂಗಳೊಳಗೆ ನ್ಯಾಯಾಲಯಕ್ಕೆ ವರದಿ ಕೊಡಬೇಕು ಅಂತ ಆದೇಶ. ಡಿಸೆಂಬರ್ 24ರ ಒಳಗೆ ವರದಿ ಸಲ್ಲಿಸಬೇಕು. ನ್ಯಾಯಾಲಯದ ಆದೇಶ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ಕೂಡ ಬಹಳ ವಿವರವಾದ ತೀರ್ಪು ಬರೆದಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 7 ಅಡಿಯಲ್ಲಿ ತನಿಖೆಯ ಅಗತ್ಯವಿದೆ ಅಂತ ಅಂತಿಮ ಆದೇಶ ಹೊರಡಿಸುವುದಕ್ಕಿಂತ ಮೊದಲು ಈ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನುವ ವಿವರಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ಹೈಕೋರ್ಟ್ನ ತೀರ್ಪು, ಅದರ ಅಂಶಗಳನ್ನು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಬೇಕು ಅನ್ನೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ.
ಈ ಸೂಚನೆ ಲೋಕಾಯುಕ್ತ ಪೊಲೀಸರಿಗೆ, ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ, ಲೋಕಾಯುಕ್ತ ಎಸ್ಪಿ. ದೂರುದಾರರು ರಾಜ್ಯಪಾಲರ ಹತ್ರ ಬರೋದಕ್ಕಿಂತ ಮುಂಚೆ ಫಸ್ಟ್ ಲೋಕಾಯುಕ್ತರ ಹತ್ರನೇ ಹೋಗೋದು. ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರು ಡೀಟೇಲ್ ಆಗಿ. ಲೋಕಾಯುಕ್ತರು ಏನೂ ಆಕ್ಷನ್ ತಗೊಳ್ಳೋದಿಲ್ಲ. ಆ ನಂತರ ಪೊಲೀಸರ ಹತ್ರ ಹೋಗ್ತಾರೆ. ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ, ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅಂತ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಕಂಪ್ಲೇಂಟ್ ತಗೊಂಡು ಪೊಲೀಸರ ಹತ್ರ ಹೋಗ್ತಾರೆ. ಆಕ್ಷನ್ ಆಗಲಿಲ್ಲ. ಆ ನಂತರ ರಾಜ್ಯಪಾಲರ ಹತ್ರ ಬರ್ತಾರೆ. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವ ಸಮಯಕ್ಕೆ ಸರಿಯಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ PCR ಸಲ್ಲಿಸಿಕೊಂಡಿರ್ತಾರೆ, ಖಾಸಗಿ ದೂರನ್ನು ಸಲ್ಲಿಸಿಕೊಂಡಿದ್ದಾರೆ. ಖಾಸಗಿ ದೂರಿಗೆ ಬಂದಿರುವ ತೀರ್ಪಿದು ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟ್ಗೆ. ಏನಿದೆ ಇವತ್ತಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಏನಿದೆ ಅದರ ಅಂಶಗಳನ್ನು ನೋಡೋದಾದ್ರೆ, ಮುಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕವೂ ಆ ಭೂಮಿಯನ್ನು ಖರೀದಿಸಲಾಗಿದೆ. ಭೂಮಾಲೀಕರಿಗೆ ಪರಿಹಾರ ಘೋಷಣೆ ಬಳಿಕವೂ ಡಿನೋಟಿಫಿಕೇಶನ್ ಮಾಡಲಾಗಿದೆ. ದೇವರಾಜು ಅನ್ನುವ ವ್ಯಕ್ತಿಯ ಹೆಸರಿಗೆ ಜಮೀನು ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 7C ಅಡಿಯಲ್ಲಿ ತನಿಖೆಯ ಅಗತ್ಯ ಇದೆ. ದೇವರಾಜು ಮಾಲೀಕನಲ್ಲದಿದ್ದರೂ ಆತನಿಂದ ಜಮೀನು ಖರೀದಿಯಾಗಿದೆ. ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ಆದೇಶವನ್ನು ದೂರುದಾರರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ತನಿಖೆಯ ಅಗತ್ಯ ಇದೆ ಎಂದು ಹೈಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪ್ರಕರಣದಲ್ಲಿ ತನಿಖೆಗೆ ಮುಖ್ಯಮಂತ್ರಿಗಳು ಹಿಂಜರಿಯಬಾರದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಇದು. ಈ ಪ್ರಕರಣದಲ್ಲಿ ತನಿಖೆಗೆ ಮುಖ್ಯಮಂತ್ರಿಗಳು ಹಿಂಜರಿಯಬಾರದು. BNS ಕಾನೂನು ಜಾರಿಗೂ ಮುನ್ನ ಆರೋಪಿತ ಕೃತ್ಯಗಳು ನಡೆದಿವೆ. BNSS ಕಾನೂನು, ಭಾರತೀಯ ನ್ಯಾಯ ಸಂಹಿತೆ ಏನಿದೆಯಲ್ಲ, ಅದು ಜಾರಿಯಾಗೋದಕ್ಕಿಂತ ಮುಂಚೆಯೇ ಈ ಅಫೆನ್ಸ್ಗಳಾಗಿದ್ದಾವೆ. ಆರೋಪಿತ ವ್ಯಕ್ತಿಯ ವಿರುದ್ಧ ತನಿಖೆ ನಡೆಯಬೇಕಾದ ಅಗತ್ಯತೆ ಇದೆ. ಮೈಸೂರಿನ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣದ ತನಿಖೆ ನಡೆಸಬೇಕು. ಮೈಸೂರು ಲೋಕಾಯುಕ್ತ SP 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ಕೊಡಬೇಕು. ಡಿಸೆಂಬರ್ 24ರ ಒಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ನೀಡಬೇಕು. ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಸಾರಾಂಶ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ಕೂಡ ಕೋರ್ಟ್ ಹಾಲಲ್ಲಿದ್ರಿ. ಇದು ಯಾವತ್ತೋ ಬರಬೇಕಾಗಿದ್ದ ಜಡ್ಜ್ಮೆಂಟು ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಹಾಕಿಕೊಂಡ ಕಾರಣಕ್ಕಾಗಿ ಇದಕ್ಕೊಂದು ಹೋಲ್ಡ್ ಆಗಿತ್ತಷ್ಟೇ. ಇವತ್ತು ಜಡ್ಜ್ಮೆಂಟ್ ಬಂದಿದೆ. ಇವತ್ತು ಇದನ್ನು ಹೊರತುಪಡಿಸಿ ಬೇರೆ ಏನೂ ಜಡ್ಜ್ಮೆಂಟ್ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ನಮಗೂ ಗೊತ್ತು, ನಿಮಗೂ ಗೊತ್ತು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಾವು ಪತ್ರಕರ್ತರು ತೀರ್ಪು ಹಂಗೆ ಬರಬಹುದು, ಹಿಂಗೆ ಬರಬಹುದು, ಅವರ ಪರವಾಗಿರ್ಬೋದು, ಇವರ ಪರವಾಗಿರ್ಬೋದು ಅಂತ ಮಾತಾಡೋದಿಲ್ಲ. ಯಾಕಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಗೊತ್ತಿತ್ತು ರೀ, ಹೈಕೋರ್ಟೇ ಹೇಳಿದ್ಮೇಲೆ ಇನ್ನೇನು ಹೇಳುತ್ತೆ ಸೆಷನ್ಸ್ ಕೋರ್ಟು ಅಂತ. ಖಂಡಿತ ಅಜಿತ್, ನಿನ್ನೆ ಏನು ಏಕಸದಸ್ಯ ಪೀಠ ಆದೇಶವನ್ನು ಮಾಡಿತ್ತು ಅದರ ಒಂದು ಎಕ್ಸ್ಟೆನ್ಷನ್ ಆರ್ಡರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಿನ್ನೆ ಹೈಕೋರ್ಟೇ ಒಂದು ಕ್ಲಿಯರ್ ಕಟ್ಟಾಗಿ ಹೇಳಿತ್ತು. ಅಂದರೆ ದೂರು ನೀಡಿರುವಂಥದ್ದು ಸರಿ ಇದೆ, 17A ಸ್ಯಾಂಕ್ಷನ್ ಪಡೆದಿರುವಂಥದ್ದು ಸರಿ ಇದೆ, ಮತ್ತು CM ಅವರ ಕುಟುಂಬಕ್ಕೆ ಇದರ ಲಾಭ ಆಗಿರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಅಗತ್ಯ ಕಾಣ್ತಾ ಇರೋದ್ರಿಂದ ಇವರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಏನು ಹೇಳಲಾಗಿತ್ತು. ಅದನ್ನ ನೋಡ್ತಾ ಹೋದರೆ ಏನು PCR ದಾಖಲಾಗಿತ್ತು ಅಂದರೆ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಹೋಗೋದಕ್ಕಿಂತ ಮೊದಲು PCR ದಾಖಲು ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆ ಅಂದರೆ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ವು. ಅಂದರೆ CM ಅವರ ಪಾತ್ರ ಏನಿದೆ, ಇದಕ್ಕೆ ದಾಖಲೆಗಳೇನಿದೆ, ಜೊತೆಗೆ 17A ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ವಾದವನ್ನು ಕೋರ್ಟ್ ಆಲಿಸಿತ್ತು. ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ನಿನ್ನೆ ಹೈಕೋರ್ಟ್ನ ಆದೇಶದಲ್ಲಿ ಉತ್ತರ ಸಿಕ್ಕಿರೋದ್ರಿಂದ ಮತ್ತೆ ಹೆಚ್ಚಿನದಾಗಿ ಕೇಳುವಂಥದ್ದಾಗಲಿ ಅಥವಾ ಕೋರ್ಟಲ್ಲಿ ಒಂದು ಕನ್ಫ್ಯೂಷನ್ ಉಳ್ಕೊಳ್ಳುವಂಥ ಯಾವ ಅಂಶಗಳು ಇರಲಿಲ್ಲ. ಹಾಗಾಗಿ ನಿನ್ನೆ ಹೈಕೋರ್ಟ್ ಆದೇಶವನ್ನು ಆಧರಿಸಿ ಇವತ್ತು ಅಂತಿಮವಾಗಿ ಆದೇಶವನ್ನು ಮಾಡೋದು ಅಷ್ಟೇ ಬಾಕಿ ಇತ್ತು. ಆದರೆ ಇವತ್ತು ಇದ್ದಂಥ ಒಂದೇ ಒಂದು ಪ್ರಶ್ನೆ, ಆದರೆ FIR ಮಾಡಿ
ಮಾಡಿ ಅಥವಾ ತನಿಖೆಯನ್ನು ಮುಂದುವರಿಸಬೇಕು ಅನ್ನೋಂಥದ್ದಾದರೆ ಯಾವ ಪ್ರೊಸೀಜರಲ್ ಲಾ ಇಂದ ಅಂದರೆ CRPC ಇಂದ ಮಾಡಬೇಕಾ ಅಥವಾ ಈಗ ಜುಲೈ 1ರಿಂದ ಶುರುವಾಗಿರುವಂಥ BNSS ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಂದರೆ FIR ದಾಖಲು ಮಾಡ್ಕೊಂಡು ತನಿಖೆ ಮಾಡಬೇಕಾ ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಪರವಾಗಿ ಹಾಜರಾಗಿದ್ದಂಥ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅವರು ಕೆಲ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳ ಆದೇಶವನ್ನು ನೀಡುವ ಮೂಲಕ ಅಂದರೆ BNSS ನಲ್ಲೇ ತನಿಖೆಯನ್ನು ಆದೇಶಿಸಬೇಕು ಅನ್ನುವಂಥ ಆದೇಶಗಳಿದೆ ಅನ್ನುವಂಥದ್ದನ್ನ ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ಈ ಒಂದು ಅಂದರೆ ಆರೋಪಿತ ಕೃತ್ಯ ಏನು ಆರೋಪ ತಪ್ಪುಗಳಾಗಿದೆ, ಇಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ನೀವೇನು ಹೇಳ್ತಾ ಇದ್ದೀರಿ, ಇದು ಈ ಒಂದು ಕಾಯ್ದೆ ಬರೋದಕ್ಕಿಂತ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಲ್ಲಿ ತನಿಖೆ ಆಗ್ತಾ ಇರೋದ್ರಿಂದ ಅದು CRPCಯ 156 ಕ್ಲಾಸ್ 3 ಅಡಿ FIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿ 3 ತಿಂಗಳ ಒಳಗಾಗಿ ಅಂದರೆ ಅಂತಿಮ ವರದಿ ಅದು ಐದರ್ ಬಿ ಚಾರ್ಜ್ ಶೀಟ್ ಆರ್ ಬಿ ರಿಪೋರ್ಟ್ ವಾಟ್ ಎವರ್ ಫೈನಲ್ ತನಿಖಾ ವರದಿಯನ್ನು ಕೋರ್ಟ್ಗೆ 3 ತಿಂಗಳ ಒಳಗಾಗಿ ನೀಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿರುವಂಥದ್ದು. ಅದು ಮೈಸೂರಿನ ವ್ಯಾಪ್ತಿಯಲ್ಲಿ ಈ ಎಲ್ಲ ಕೃತ್ಯಗಳು ನಡೆದಿರೋದ್ರಿಂದ ಮೈಸೂರಿನ SP ಅವರಿಗೆ ಸೂಚನೆ ಕೊಡುವ ಮೂಲಕ ಅವರ ತಮ್ಮ ಅಧಿಕಾರಿಯ ಒಬ್ಬರಿಗೆ ಈ ತನಿಖಾ ಹೊಣೆಯನ್ನು ವಹಿಸಿ ತನಿಖೆಯನ್ನು ಮಾಡಿ ವರದಿಯನ್ನು ನೀಡಬೇಕು ಅನ್ನುವಂಥದ್ದನ್ನ ಆದೇಶ ಮಾಡಿದೆ. ಇದನ್ನು ನೋಡ್ತಾ ಹೋದರೆ ನಿಜಕ್ಕೂ ಈ ಆದೇಶ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ರಾಜ್ಯಪಾಲರ ಸ್ಯಾಂಕ್ಷನ್ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗದೇ ಇದ್ರೆ ಈ ಆದೇಶ ಸುಮಾರು ಒಂದು ಮೂರು ವಾರ ಅಥವಾ 1 ತಿಂಗಳ ಹಿಂದೆ ಬರಬೇಕಾದಂಥ ಆರ್ಡರ್ ಇದಾಗಿತ್ತು. ಆದರೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದ್ರಿಂದ ನಿನ್ನೆ ಅಂತಿಮ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನು ನೀಡಲಾಗಿತ್ತು. ಅದಕ್ಕೆ ತೆರವು ಮಾಡಿದ್ರಿಂದ ಇವತ್ತು ಯಾವುದೇ ಅಡೆತಡೆಗಳಿಲ್ಲದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನು ಮಾಡಿದ್ದಾರೆ. ಆದೇಶ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಹೈಕೋರ್ಟ್ನ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂಥ ಒಂದಷ್ಟು ಅಬ್ಸರ್ವೇಷನ್ಸ್ ಆಗಲಿ, ಅಲ್ಲಿ ಪಾಯಿಂಟ್ಔಟ್ ಮಾಡಿದಂಥ ಅಂಶಗಳು ಮತ್ತು ದೂರದಾರರು ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು. ಅಂದರೆ ದೇವರಾಜನ್ ಅಂತ ವ್ಯಕ್ತಿಯನ್ನು ಭೂಮಿ ಮಾರಾಟ ಮಾಡಿದರೆ ಅವನೇ ಅಧಿಕಾರವೇ ಇಲ್ಲ, ಡಿನೋಟಿಫಿಕೇಶನ್ ಮಾಡಿದಂಥದ್ದು ಕಾನೂನು ಬಾಹಿರ ಆಗಿದೆ. ಜೊತೆಗೆ CM ಸಿದ್ದರಾಮಯ್ಯರು DCM CM ಆದಂಥ ಹಲವು ಸಂದರ್ಭಗಳಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅಂದರೆ ಈ ಪ್ರಕ್ರಿಯೆಗಳಾಗಿದೆ ಅದೆಲ್ಲವೂ ಕೂಡ ಎಲ್ಲೊಂದು ಕಡೆ ಒಂದು ಪ್ರಭಾವಕ್ಕೆ ಒಳಗಾಗಿ ಮಾಡಿದಂತೆ ಕಾಣ್ತಾ ಇದೆ ಅನ್ನುವಂಥದ್ದಕ್ಕೆ ಆರೋಪವನ್ನು ಮಾಡಿದ್ರು. ಅದು ಆ ವಿಚಾರಗಳು ಒಂದು ತನಿಖೆ ಆಗುವಂಥ ಅಗತ್ಯತೆ ಕಾಣ್ತಾ ಇದೆ. ಹಾಗಾಗಿ ತನಿಖೆಯನ್ನು ಮಾಡಿ 3 ತಿಂಗಳೊಳಗಾಗಿ ವರದಿಯನ್ನು ಕೊಡಿ ಅಂತೇಳಿ ಆದೇಶವನ್ನು ಮಾಡಿರುವಂಥದ್ದು. ಇದನ್ನು ನೋಡ್ತಾ ಹೋದರೆ ಇಲ್ಲಿ ತನಿಖೆಗೆ ಆದೇಶವನ್ನ ಮಾಡೋದನ್ನ ಹೊರತುಪಡಿಸಿ ಬೇರೆ ಯಾವ ಆಪ್ಷನ್ ಕೋರ್ಟ್ ಮುಂದೆ ಇದ್ದಂತೆ ಇರಲಿಲ್ಲ. ಅಜಿತ್, ಏನೇನು ಅಂದರೆ ತೀರ್ಪನ್ನು ಡಿಕ್ಟೇಟ್ ಮಾಡಿದ್ರಲ್ಲ ರಮೇಶ್, ಈ ನೆನ್ನೆ ತೀರ್ಪಿನ ಬಗ್ಗೆ ಮಾತಾಡುವಾಗ ನಾನು ಹೇಳಿದೆ ಯಾವ ಪುಟದ ಯಾವ ಪ್ಯಾರಾದ ಯಾವ ಸಾಲು ಕೂಡ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ತರುವಂಥದ್ದಿಲ್ಲ ಅಂತ. ಈ ತೀರ್ಪು ನೋಡಿದ್ರೆ ಏನು ಅನ್ನಿಸ್ತಿತ್ತು ನಿಮಗೆ? ಅಜಿತ್, ಅಂದರೆ ನಾನು ಆರಂಭದಲ್ಲೇ ಹೇಳಿದಂದರೆ ಹೈಕೋರ್ಟ್ನ ಆದೇಶದ ಒಂದು ರೀತಿ ಎಕ್ಸ್ಟೆಂಡೆಡ್ ಆರ್ಡರ್ ಅಂತ ಹೇಳ್ಬೋದು. ಅಂದರೆ ಅಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಕೂಡ ಈ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಲಾಗ್ತಾ ಹೋಗ್ತದೆ. ಅಂದರೆ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಫ್ರೇಮ್ ಆಫ್ ಫೇಸಿ ಎವಿಡೆನ್ಸ್ಗಳು ಕಾಣ್ತಾ ಇದೆ. ಮತ್ತು 17A ಅಡಿ ಇಲ್ಲಿ ಇವರ ವಿರುದ್ಧ ಅಂದರೆ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅವರ ವಿರುದ್ಧ ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಅಥವಾ ಪಬ್ಲಿಕ್ ಸರ್ವೆಂಟ್ ಆಗಿ ಅವರ ಶಿಫಾರಸ್ಸಾಗಲಿ, ಅವರ ಒಂದು ಕರ್ತವ್ಯ ಲೋಪ ಆಗಲಿ ಅಥವಾ ಅವರ ಆಕ್ಟ್ ಏನಾದರೂ ತಪ್ಪುಗಳಾಗಿದ್ದರೆ, ಭ್ರಷ್ಟಾಚಾರ ಆಗಿದ್ದರೆ ಇದನ್ನು ಮಾಡಬಹುದಿತ್ತು ಅನ್ನುವಂಥದ್ದನ್ನ ಏನು ಮೊದಲು ವಾದ ಕೇಳಿ ಬಂದಿತ್ತು. ಆದರೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಪ್ರಿವೆನ್ಷನ್ ಆಫ್ ಆ್ಯಕ್ಟ್ನ 7C ಒಬ್ಬ ಪ್ರಭಾವಿತ ವ್ಯಕ್ತಿಯ ಪ್ರಭಾವದಿಂದ ಬೇರೆ ಆತನ ಆಪ್ತರಿಗೆ ಅಥವಾ ಆತನ ಕುಟುಂಬಸ್ಥರಿಗೆ ಲಾಭಗಳಾಗ್ತಾ ಹೋಗುತ್ತೆ, ಅನ್ಡ್ಯೂ ಪ್ರಾಫಿಟ್ ಆಗ್ತಾ ಹೋಗುತ್ತೆ ಅನ್ನೋದಾದರೆ ಅದನ್ನು ಈ 7C ಸೆಕ್ಷನ್ ಅಡಿ ಅವರ ವಿರುದ್ಧ ಪ್ರಾಸಿಕ್ಯೂಟ್ ಮಾಡುವಂಥದ್ದಾಗಲಿ ಅಥವಾ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ ಅನ್ನುವಂಥದ್ದು. ಆ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ 7C ಒಂದು ಉಲ್ಲೇಖ ಆಗ್ತಾ ಹೋಗುತ್ತೆ. ಮತ್ತು ಈ ಒಂದು ಜಮೀನಿನ ಒಂದಷ್ಟು 1992ರಿಂದ 1923ರವರೆಗೆ ಅಂದರೆ ಪಾರ್ವತಿ ಅವರಿಗೆ ಸೈಟನ್ನು ಕೊಡುವವರೆಗೂ ಕೂಡ ನಡೆದಂಥ ಒಂದಷ್ಟು ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳ ವಿಚಾರದಲ್ಲಿಯೂ ಕೂಡ ಏನೆಲ್ಲ ಲೋಪಗಳಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಹೋಗ್ತಾರೆ. ಆ ಆರೋಪಗಳ ಸಂಬಂಧಪಟ್ಟಂತೆ ಉಲ್ಲೇಖವನ್ನು ಮಾಡಿ ಈ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸಿ 3 ತಿಂಗಳ ಒಳಗಾಗಿ ಒಂದು ರಿಪೋರ್ಟನ್ನು ನೀಡಬೇಕು ಅನ್ನುವಂಥದ್ದು. ಹಾಗಾಗಿ ನೀವು ಹೇಳಿದ ರೀತಿ ಎಲ್ಲೊಂದು ಕಡೆ ನಿನ್ನೆಯ ಹೈಕೋರ್ಟಿನ ಆದೇಶವನ್ನು ನೋಡ್ತಾ ಹೋದರೆ ಸಿದ್ದರಾಮಯ್ಯ ಅವರಿಗೆ ಅದರಿಂದ ತಾವು ವರವಾಗಿ ಪಡೆದುಕೊಂಡು ಅಥವಾ ಈ ಆದೇಶವನ್ನು ಅವರ ಪರವಾಗಿ ಬರುವಂಥ ಯಾವ ಲಕ್ಷಣಗಳು ಕೂಡ ಇರಲಿಲ್ಲ. ಮತ್ತು ಇನ್ನೊಂದು ಇವತ್ತು PC
PCR ಆಗಿರೋದ್ರಿಂದ ಅವರು ಸಿದ್ದರಾಮಯ್ಯ ಅವರ ಪರವಾದಂಥ ವಕೀಲರು ಅಲ್ಲಿ ಹೋಗಿ ನಿಂತ್ಕೊಂಡು ತಮ್ಮದು ಹೀಗಿದೆ ಅಂತ ಹೇಳಲಿಕ್ಕೆ ಅವಕಾಶಗಳಿಲ್ಲ. ಯಾಕೆಂದರೆ PCR ಇದು ಅನ್ನಂಬರ್ಡ್ PCR ಆಗಿರೋದ್ರಿಂದ ಕೇವಲ ದೂರುದಾರರು ಮಾತ್ರ ಇರುವಂಥದ್ದು, ದೂರುದಾರರು ಕೊಡುವಂಥ ದಾಖಲೆಗಳು, ಅವರು ನೀಡುವಂಥ ಒಂದಷ್ಟು ಸಮಜಾಯಿಷಿಗಳಾಗಲಿ ಅಥವಾ ಓರಲ್ ಆರ್ಗ್ಯುಮೆಂಟ್ಗಳಾಗಲಿ ಅದು ಅವರಿಗೆ ಸಮಾಧಾನಕರ ಅನಿಸಿದ್ದೆ ಆದಲ್ಲಿ ಕೋರ್ಟ್ ಅದನ್ನು ಆರ್ಡರ್ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಒನ್ಸ್ FIR ಇಸ್ ರಿಜಿಸ್ಟರ್ಡ್, ಅದಾದ ನಂತರ ಅವರು ಆನ್ ರೆಕಾರ್ಡ್ ಆಗಿ ಪ್ರತಿವಾದಿಯಾಗಿ ಬರ್ತಾರೆ ಅಥವಾ ಅವ್ರದನ್ನ ಕ್ವಶನ್ ಮಾಡಿಕೊಂಡು ಬೇರೆ ಹೈಯರ್ ಕೋರ್ಟ್ಗೆ ಹೋಗ್ಬೋದು ಅಥವಾ ಅವರ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಡುವಂಥದ್ದಾಗಲಿ, ಅದೆಲ್ಲ ಆದ ನಂತರ ಅವರು ಅಧಿಕೃತವಾಗಿ ತಾವು ಅದನ್ನು ಪ್ರಶ್ನೆ ಮಾಡಿಕೊಂಡು ಅಥವಾ ಅದರದ ಕಕ್ಷಿದಾರರಾಗಿ ಕೋರ್ಟ್ ಮುಂದೆ ಬರಲಿಕ್ಕೆ ಅವಕಾಶಗಳಿರುವಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸಿದ್ದರಾಮಯ್ಯ ಅವರು ತಾವೊಬ್ಬರು ಪಾರ್ಟಿಯಾಗಿ ಅವ್ರು ಬರಲಿಕ್ಕೆ ಅವಕಾಶಗಳಿರಲಿಲ್ಲ. ಹಾಗಾಗಿ ಕೇವಲ ದೂರುದಾರರ ಪರ ವಕೀಲರುಗಳು ಮಾಡುವಂಥ ಆರ್ಗ್ಯುಮೆಂಟ್, ಕೊಡುವಂಥ ದಾಖಲೆಗಳು, ಹೈಕೋರ್ಟ್ನ ಒಂದು ಆದೇಶ, ಇದನ್ನು ಕನ್ಸಿಡರ್ ಮಾಡಿದಂಥ ಕೋರ್ಟ್ ಇವತ್ತು ಒಂದು ಆದೇಶವನ್ನು ಮಾಡಿದೆ. ಇನ್ವೆಸ್ಟಿಗೇಷನ್ ಆಗಿ 3 ತಿಂಗಳ ಒಳಗಾಗಿ ರಿಪೋರ್ಟನ್ನು ಕೊಡಬೇಕು ಅನ್ನೋಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರು ಈ ಒಂದು ಇನ್ವೆಸ್ಟಿಗೇಷನನ್ನು ಎದುರಿಸದೆ ಬೇರೆ ದಾರಿನೇ ಇದ್ದಂತೆ ಕಾಣ್ತಾ ಇಲ್ಲ. ಅಜಿತ್, ಎಸ್, ನನ್ನ ಕೊಲೀಗ್ ಪ್ರಶಾಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿದ್ದರಾಮಯ್ಯನವ್ರಿಗೆ ಇವತ್ತಿನ ಜಡ್ಜ್ಮೆಂಟ್ ಏನು ಭಾಳ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಹಂಗೆ ನೋಡಿದ್ರೆ ನೆನ್ನೆದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಅವ್ರಿಗೆ. ಆದರೆ ಅಜಿತ್, ನನಗನ್ಸುತ್ತೆ ನೋಡಿ, ಅಂದರೆ ಇವತ್ತು ಈ FIR ಹಾಕಿದ ಮೇಲೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಅಧಿಕಾರದಲ್ಲಿದ್ದಾಗ FIR ಹಾಕಿಸ್ಕೊಳ್ತಾ ಇರತಕ್ಕಂಥ 2ನೇ ಮುಖ್ಯಮಂತ್ರಿಯವರು. ಮೊದಲು ಯಡಿಯೂರಪ್ಪನವರ ಮೇಲೆ 5 ದೂರುಗಳ ನಂತರ ರಾಜ್ಯಪಾಲ HR ಭಾರದ್ವಾಜ್ ಸ್ಯಾಂಕ್ಷನ್ ಕೊಟ್ಟ ನಂತರ FIR ಹಾಕಲಾಗಿತ್ತು. ಸಿದ್ದರಾಮಯ್ಯನವರು 2ನೇ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗಲೇ FIR ಅನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಅನೇಕ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ನೀಡಲಾಗಿದೆ. ನೀವು ದೇವರಾಜ ಅರಸರಿಂದ ತೆಗೆದುಕೊಳ್ಳಿ, ಜಸ್ಟಿಸ್ ಗ್ರೋವರ್ ಕಮಿಷನ್ನು, ರಾಮಕೃಷ್ಣ ಹೆಗಡೆ ಇದ್ದಾಗ ಸಾರಾಯಿ ಬಾಟ್ಲಿಂಗ್ ಹಗರಣ, ರೇವಜಿತು ಭೂಮಿ ಹಗರಣ, ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ಸ್ನಲ್ಲಿ ರಾಜೀನಾಮೆಯನ್ನೇ ಕೊಡಬೇಕಾಯಿತು. ನಂತರ ಯಡಿಯೂರಪ್ಪನವರ ಈ ಒಂದು ಪ್ರೇರಣಾ ಟ್ರಸ್ಟ್ನ ಹಗರಣದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಕ್ಲೀನ್ ಇಮೇಜ್ ಹೊಂದಿರತಕ್ಕಂಥ ನಾಯಕ ಅಂತ 1983ರಿಂದ ಈಗಿನವರೆಗೂ ಕೂಡ ಇತ್ತು. ನಿನ್ನೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಇದು ಪೊಲಿಟಿಕಲ್ ಷಡ್ಯಂತ್ರ ಅಂತಕ್ಕಂಥದ್ದು ಹೇಳಲಿಕ್ಕೆ ಅವಕಾಶ ಇತ್ತು. ಅಲ್ಲ, ನಿನ್ನೆ 3 ಗಂಟೆಗೂ ಹೇಳಿದ್ರು ಅವರು, ತೀರ್ಪು ಬಂದ ನಂತರವೂ ಪೊಲಿಟಿಕಲ್ ಷಡ್ಯಂತ್ರ ಅಂದರು. ಬಟ್ ಆ ಮಾತಿಗೆ ಬೆಲೆ ಇರೋದಿಲ್ಲ, ಆ ಮಾತಿಗೆ ವ್ಯಾಲ್ಯೂ ಇರಲ್ಲ. ನಿನ್ನೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಏನೊಂದು ಇಂಟರ್ಪ್ರಿಟೇಷನ್ ಇದೆ ಇಡೀ ಪ್ರಕರಣದ ಬಗ್ಗೆ, ಅದು ಪ್ರಾಯಶಃ ನಿನ್ನೆ ನೀವು ಕೂಡ ಹೇಳಿದ್ರಿ, ಭಾಳ ಸ್ಪಷ್ಟವಾಗಿತ್ತು. ಲೋವರ್ ಕೋರ್ಟ್, ಹೈಕೋರ್ಟ್ ಒಂದ್ಸಲ ಮೆರಿಟ್ಸ್ ಆಫ್ ದ ಕೇಸಸ್ ಹೋಗಿ ಇನ್ವೆಸ್ಟಿಗೇಷನ್ ಇಸ್ ನೆಸೆಸರಿ ಅಂತ ಹೇಳಿದಾಗ ಲೋವರ್ ಕೋರ್ಟ್ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ ಇರೋಲ್ಲ. ಈಗ ಏನಿದ್ರು ಮೇಲ್ಮನವಿ ಡಿವಿಷನಲ್ ಬೆಂಚ್ಗೆ ಹೋಗಬೇಕು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಆದರೆ ನನಗನ್ಸುತ್ತೆ ಅಜಿತ್, ಒಂದು ವೇಳೆ ಸಿದ್ದರಾಮಯ್ಯನವರು ಈ ಪ್ರಕರಣ ಪಬ್ಲಿಕ್ ಡೊಮೇನ್ಗೆ ಬಂದಾಗ ನೇರವಾಗಿ ತಾವೇ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಪಾರ್ವತಮ್ಮನವರು ತೆಗೆದುಕೊಂಡಿರ್ತಕ್ಕಂಥ 14 ಸೈಟ್ಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕೊಟ್ಟಿದ್ರೆ ಇವತ್ತಿನ ಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಏನು ಡಿಫ್ರೆನ್ಸು ಅಂತ ಕೇಳ್ಬೋದು. ಆಗೂ FIR ಹಾಕ್ತಿದ್ರು, ಈಗೂ ಲೋಕಾಯುಕ್ತ ತನಿಖೆ, ಆಗಲೂ ಲೋಕಾಯುಕ್ತ ತನಿಖೆ. ಈಗಿನ ಲೋಕಾಯುಕ್ತ ತನಿಖೆ ಏನು ನಡೀತಾ ಇದೆ, ಅದು ಹೈಕೋರ್ಟ್ನ ಇಂಟರ್ಪ್ರಿಟೇಷನ್ ನಂತರ ಅಲ್ಲ. ಹೈಕೋರ್ಟ್ ಮಾಡಿರ್ತಕ್ಕಂಥ ಇಂಟರ್ಪ್ರಿಟೇಷನ್ಗಳು ಭಾಳ ಸ್ಪಷ್ಟವಾಗಿವೆ. ಇದು ಅಬ್ಯೂಸ್ ಆಫ್ ಪವರ್ ಅಂತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇಲ್ಲಿ ಅನ್ಡ್ಯೂ ಅಡ್ವಾಂಟೇಜ್ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ನ ತೀರ್ಪೇ ಹೇಳ್ತಾ ಇದೆ. ಅದಾದ ಮೇಲೆ ಈ ಒಂದು ತನಿಖೆ ನಡೀತಿರತಕ್ಕಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ತೀರ್ಪು ತನಿಖೆಯ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದು ರಿಸೋನೇಟ್ ಆಗ್ತಾ ಇರುತ್ತೆ. ಒಂದು ವೇಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೈಕೋರ್ಟು ರಾಜ್ಯಪಾಲರ ಬಳಿಗೆ ಹೋಗದೆ ಮುಖ್ಯಮಂತ್ರಿಗಳು ತನಿಖೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಈ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಒಂದು ನನಗನ್ಸುತ್ತೆ ಅಜಿತ್, ನೋಡಿ, ಕೋರ್ಸ್ ಆಫ್ ಆ್ಯಕ್ಷನ್ ಬಗ್ಗೆ ನಾವು ಭಾಳಷ್ಟು ಸಲ ಮಾತಾಡಿದ್ದೀವಿ. ಈಗ ಲೋಕಾಯುಕ್ತ ತನಿಖೆಗೆ, ಯಾಕಂದರೆ ಲೋವರ್ ಕೋರ್ಟ್ಗೆ CBI ತನಿಖೆ ಕೊಡ್ತಕ್ಕಂಥ ಪವರ್ ಇಲ್ಲ. ಹೌದು, ಅವ್ರು ಲೋಕಾಯುಕ್ತ ಕೊಡ್ತಾರೆ. ಒಂದು ವೇಳೆ ಈಗ ಮುಖ್ಯಮಂತ್ರಿಗಳು ನಾಳೆ FIR ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ಸಂಜೆನೇ FIR ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದೆ ಹೋದರೆ ನ್ಯಾಚುರಲಿ ದೂರುದಾರರು ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಏನು ಹೇಳ್ತಾರೆ ದೂರುದಾರರು? ನಾನು ಪ್ರಿಯಾಂಪ್ಟ್ ಮಾಡ್ತಾ ಇಲ್ಲ. ನಿನ್ನೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳೇ ಬಿಟ್ಟಿದ್ದಾರೆ. ನಿನ್ನೆ ಸ್ನೇಹಮಯಿ ಕೃಷ್ಣ ಇದನ್ನೇ ಹೇಳಿದ್ದಾರೆ. ಏನು ಹೇಳ್ತಾರೆ? ಇಲ್ಲ, ಮುಖ್ಯಮಂತ್ರಿಗಳ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಿರುವಾಗ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಇಂಡಿಪೆಂಡೆಂಟ್ ಆಗಿರ್ಬೋದು, ಆದರೆ ಲೋಕಾಯುಕ್ತ ಪೊಲೀಸರನ್ನು ಗೃಹ ಇಲಾಖೆಯಲ್ಲಿ ಪೋಸ್ಟಿಂಗ್ ಕೊಡುತ್ತೆ. ಹಾಗಿರುವಾಗ ಅವರೇ ಈ ತನಿಖೆಯನ್ನು ನಡೆಸಿದ್ರೆ ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಬಂದಾಗ
ಮುಖ್ಯಮಂತ್ರಿಗಳಿಗೆ ಇನ್ನಷ್ಟು ಉರುಳು ಸುತ್ತಕೊಳ್ಳುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಐ ಡೋಂಟ್ ನೋ, ಬಟ್ 2 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಮೆವರಿಕ್ ಪಾಲಿಟಿಷಿಯನ್, ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಆದರೆ ಸ್ವತಃ ತನ್ನ ವಿರುದ್ಧ ಆರೋಪಗಳು ಬಂದಾಗ ಯಾವ ರೀತಿಯ ಒಂದು ಹೈ ಮಾರಲ್ ಗ್ರೌಂಡನ್ನು ತೆಗೆದುಕೊಳ್ಳಬೇಕಿತ್ತು, ಒಂದು ಅದನ್ನು ತೆಗೆದುಕೊಳ್ಳಿಲ್ಲ. ಹೌದು. ಇನ್ನೊಂದು ಲೀಗಲ್ ಆಗಿರ್ತಕ್ಕಂಥ ಆಸ್ಪೆಕ್ಟ್ನಲ್ಲಿ ಈಗ ನಮ್ಮಂಥ ಕಾನೂನು ಓದದೇ ಇರತಕ್ಕಂಥವ್ರಿಗೆ ಅರ್ಥ ಆಗುತ್ತೆ, ಇದೇ ಕಾನ್ಸಿಕ್ವೆನ್ಸ್ ನಡೆಯುತ್ತೆ ಅಂತಕ್ಕಂಥದ್ದು. ಅವರ ಸುತ್ತಮುತ್ತಲಿನವ್ರಿಗೆ ಅರ್ಥ ಆಗಲಿಲ್ವಾ, ಅಥವಾ ಅಧಿಕಾರ ಇದ್ದಾಗ ಇವೆಲ್ಲ ಅರ್ಥ ಆಗಲ್ವಾ? ಈ ಪ್ರಶ್ನೆಗಳು ನಿಜಕ್ಕೂ ಕಾಡುತ್ತೆ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ 2ನೇ ಒಂದು FIR ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗ್ತಾ ಇದೆ, ಅದು ಸಿದ್ದರಾಮಯ್ಯನವರ ವಿರುದ್ಧ ಅಂತಕ್ಕಂಥದ್ದು. ಇದನ್ನು ಅನ್ಫಾರ್ಚುನೇಟ್ ಅಂತಿರೋ, ಸ್ಯಾಡ್ ಸ್ಟೋರಿ ಅಂತಿರೋ, ಕರ್ನಾಟಕದ ರಾಜಕಾರಣದ ನಾನು ಕಪ್ಪು ಅಂತಕ್ಕಂಥದ್ದು ಪೊಲಿಟಿಕಲ್ ಆಸ್ಪೆಕ್ಟ್ನಿಂದ ಹೇಳ್ತಾ ಇಲ್ಲ. ಒಬ್ಬ ರಾಜನಾದವನ ವಿರುದ್ಧ FIR ಹಾಕೋದು ಅಂದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ, ತನ್ನದೇ ಆಗಿರ್ತಕ್ಕಂಥ ಕಾನ್ಸಿಕ್ವೆನ್ಸ್ಗಳಿವೆ. ಲೀಗಲ್ ಕಾನ್ಸಿಕ್ವೆನ್ಸ್ ಇರ್ಬೋದು, ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಇರ್ಬೋದು. ಅದು ಪ್ರಾಯಶಃ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ವಿಚಿತ್ರ ಸನ್ನಿವೇಶ. ಅಲ್ಲ, ಇದು ಈ ಪ್ರಕರಣ ಏಕಾಏಕಿಯಾಗಿ ಇವರು ದೂರು ಕೊಡುವ ಮೂಲಕ ಹೊರಗೆ ಬಂದಿದ್ದಲ್ಲ ಪ್ರಶಾಂತ್. ಇಂಥದ್ದೊಂದು ಫೈಲು ವಿಪಕ್ಷಗಳ ಕೈಗಿದೆ ಅನ್ನೋದು ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆನೇ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು. ಅಲ್ಲ, ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ರಾಜ್ಯಪಾಲ, ನಾಟ್ ದಿಸ್ ಡಿಸೆಂಬರ್ನ, ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ MG ಮಹೇಶು ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ. ಅದು ಪಿಕಪ್ ಆಗಲಿಲ್ಲ. ಮುಖ್ಯಮಂತ್ರಿ ಆದ ನಂತರ 14 ಸೈಟ್ಗಳನ್ನು ಮೂಡಾಕ್ ಸರೆಂಡರ್ ಮಾಡಿ ಇಡೀ ಮೂಡ ಹಗರಣದ ತನಿಖೆಗೆ ಒಂದು ಆಯೋಗ ರಚನೆ ಮಾಡಿಬಿಟ್ಟಿದ್ರೆ ಈ ರೀತಿಯಾಗಿ ಆಗ್ತಿರ್ಲಿಲ್ಲ ಅಂತ. ಅಲ್ಲಿ ನನಗನ್ಸುತ್ತೆ ಸದನದಲ್ಲಿ ನಿಂತು ಏನು ಹೇಳಿದ್ರಲ್ಲ, ಎಸ್, ನನಗೆ 62 ಕೋಟಿ ರೂಪಾಯಿ ಬರಬೇಕಿತ್ತು ಅಂತಕ್ಕಂಥದ್ದು. ದೇರ್ ಹಿ ಲಾಸ್ಟ್ ದ ಗ್ರೌಂಡ್. ಅವತ್ತು ಪ್ರಾಯಶಃ ಮುಖ್ಯಮಂತ್ರಿಗಳು ಸದನದಲ್ಲಿ ಎದ್ದು ನಿಂತು ಈ 14 ಸೈಟನ್ನು ವಾಪಸ್ ಕೊಡ್ತಾ ಇದ್ದೀನಿ, ನನಗೂ ಅನ್ಯಾಯ ಆಗ್ತಾ ಇದೆ, ಹಗರಣದ ತನಿಖೆಗೆ ನಾನು ಆದೇಶವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರೆ FIR ಹಾಕಿಸ್ಕೊಳ್ಬೇಕಾಗಿರ್ತಕ್ಕಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಎಸ್, ಅದೊಂದು ಸಣ್ಣ ಬ್ರೇಕ್ ಆದಮೇಲೆ ಮುಂದೆ ಏನು ಅಂತ ಹೇಳ್ತೀವಿ. FIR ಇವತ್ತೇ ಆಗುತ್ತಾ, ನಾಳೆ ಆಗುತ್ತಾ? ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮುಖ್ಯಮಂತ್ರಿಗಳ ಪರ ವಕೀಲರು ಹೋಗೋದು ಯಾವಾಗ? ಅಲ್ಲಿ ಏನಾಗಬಹುದು? ಬ್ರೇಕ್ ಆದಮೇಲೆ ವಿವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.